ಬಿಸಿ ಬಿಸಿ ಕಜ್ಜಾಯ ಬಿಸಿ ಬಿಸಿ ಕಜ್ಜಾಯ ಮಾಡಿಕೊಡಲೆ ನಾನು. ಬಿಸಿ ಬಿಸಿ ಕಜ್ಜಾಯ ಅಂತೂ ಮಲೆನಾಡಿನ ಮನೆಯಲ್ಲಿ ಮಾಡ್ತಾ ಇಲ್ಲ, ಆದರೆ ನಾವು ಹೆಬ್ಬಲ್ಸ್ ಅಂತೂ ನಾನು ನಿನಗೆ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ನಿಮ್ಮೆಲ್ರಿಗೂ ಆರ್ ಆರ್ ಮಲೆನಾಡಿಗೆ ವೆಲ್ಕಮ್. ಆರ್ ಆರ್ ಮಲೆನಾಡಿಗೆ ನಿಮ್ಮೆಲ್ರಿಗೂ ಸ್ವಾಗತ. ತುಂಬ ದಿನವೇ ಆಯಿತು ಅಲ್ವಾ ನಾನು ನಿಮ್ಮನ್ನು ಮೀಟ್ ಮಾಡಿದೆ. ದಿನ ಅಲ್ಲ, ತಿಂಗಳುಗಳೇ ಆಗೋಯ್ತು. ಹೌದು, ಅನಿವಾರ್ಯ ಕಾರಣಗಳಿಂದ ವಿಡಿಯೋ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ, ಹಾಗಾಗಿ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರಲಿಲ್ಲ. ಅದಕ್ಕೋಸ್ಕರ ಇವತ್ತು ನಮ್ಮ ಮಲೆನಾಡಲ್ಲಿ ಈ ಬೇಸಿಗೆ ಟೈಮಲ್ಲಿ ವಿಶೇಷವಾಗಿ ಅಗಾಧವಾಗಿ ಸಿಗ್ತಕ್ಕಂತಹ ಹೆಬ್ಬಲ್ಸು, ಅದ್ರ ಬಗ್ಗೆ ನಾನು ನಿಮಗೆ ಪರಿಚಯ ಮಾಡಿಕೊಡೋಣ ಅಂತ ಹೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ಹೆಬ್ಬಲ್ಸು ನಿಮಗೆ ಯಾವ ಮಾರ್ಕೆಟಲ್ಲೂ ಕೂಡ ಸಿಗೋದಿಲ್ಲ. ಎಷ್ಟೋ ಜನಕ್ಕೆ ನಮ್ಮ ಮಲೆನಾಡವ್ರಿಗೇ ಹೆಬ್ಬಲ್ಸು ಅಂದರೆ ಏನು ಅನ್ನೋದು ಗೊತ್ತಿಲ್ಲ. ಕಾರಣ ಏನು ಅಂತ ಅಂದರೆ, ಒಂದು ಮಾರ್ಕೆಟಲ್ಲಿ ಸಿಗಲ್ಲ ಅಂತ ಆಲ್ರೆಡಿ ಹೇಳಿದ್ದೀನಿ, ಇನ್ನೊಂದು ಮನೆ ಬಾಗಿಲಲ್ಲೇ ಇದ್ರೂ ಸಮೇತ ಅದು ನಮಗೂ ಕೂಡ ತಿನ್ನಲಿಕ್ಕೆ ಸಿಗೋದಿಲ್ಲ. ಹಾಗಾಗಿ ಸಾಧಾರಣವಾಗಿ ಸುಮಾರು ಜನಕ್ಕೆ ಈ ಹೆಬ್ಬಲ್ಸಿನ ಬಗ್ಗೆ ಗೊತ್ತಿಲ್ಲ. ಮಲೆನಾಡಲ್ಲೇ ಇದ್ದು ಸಿಟಿನಲ್ಲಿ ಇರ್ತಾರಲ್ಲ ಅವರಿಗೆಲ್ಲ ಗೊತ್ತಿಲ್ಲ. ಅದಕ್ಕೋಸ್ಕರ ಸಣ್ಣದಾಗಿ ಒಂದು ಪರಿಚಯ ನಾನು ನಿಮಗೆ ಮಾಡಿಕೊಡ್ತಾ ಇದ್ದೀನಿ. ನನ್ನ ಮಗಳ ಕೆಲಸ ನೋಡಿ, ಶಾಲೆ ರಜೆ ಕೊಟ್ಟಾಗಿಂದ, ಸ್ಕೂಲ್ ರಜೆ ಬಂದಾಗಿಂದ ಒಂದು ವಾಚ್ಮ್ಯಾನ್ ಕೆಲಸನ ಮಾಡ್ಕೊಂಡಿದ್ದಾಳೆ. ಸೊ ಇವಳಿಗೆ ಡೇ ಆ್ಯಂಡ್ ನೈಟ್ ಏನು ಕೆಲಸ ಅಂತ ಅಂದರೆ, ಈ ಹೆಬ್ಬಲ್ಸಿನ ಮರದಲ್ಲಿ ಹಣ್ಣನ್ನು ಕಾಯೋದೇ ಇವಳಿಗೊಂದು ಕೆಲಸ ಆಗಿದೆ. ಇದಕ್ಕೆ ನಾವೇನು ಇವಳಿಗೆ ಸಂಬಳ ಕೊಡ್ತಾ ಇಲ್ಲ, ಸೊ ಬದಲಾಗಿ ಮರನೇ ಇವಳಿಗೆ ಸಂಬಳನ ಕೊಡ್ತಾ ಇದೆ. ಅಂದರೆ ಈ ಹೆಬ್ಬಲ್ಸಿನ ಮರ ತುಂಬ ಹೈಟಲ್ಲಿರೋದ್ರಿಂದ ನಮಗೆ ಇದ್ರ ಕಾಯಿ ಕುಯ್ಯೋದಕ್ಕೆ ಆಗೋದಿಲ್ಲ. ಹಾಗಾಗಿ ಈ ಹೆಬ್ಬಲ್ಸು ನಮಗೆ ತಿನ್ನಲಿಕ್ಕೆ ಸಿಗೋದಿಲ್ಲ. ಈ ಮಲೆನಾಡು ಭಾಗದಲ್ಲಿ ತುಂಬ ಮಂಗಗಳ ಕಾಟ ಇರೋದ್ರಿಂದ ನಮಗಂತೂ ಈ ಕಾಡಲ್ಲಿ ಸಿಗ್ತಕ್ಕಂತಹ ನ್ಯಾಚುರಲ್ ಹಣ್ಣನ್ನು ಸವಿಯೋದಕ್ಕಂತೂ ಸಾಧ್ಯನೇ ಇಲ್ಲ, ಎಲ್ಲ ಮಂಗಗಳ ಪಾಲಾಗುತ್ತೆ. ಆದರೆ ಇವಳು ಈ ಸತಿ ನಾನು ಈ ಹಣ್ಣನ್ನು ತಿಂದೇ ತಿಂತೀನಿ ಅಂತ ಹೇಳಿ ಅಮ್ಮ ಹೇಳ್ಕೊಟ್ಟಿರೋ ಟೆಕ್ನಿಕ್ನ ಫಾಲೋ ಮಾಡಿಬಿಟ್ಟು ಇವಳು ಈ ಹಣ್ಣನ್ನು ಈ ಸತಿ ಸುಮಾರು ತಿನ್ನಲು. ಏನು ಟೆಕ್ನಿಕ್ಕು ಅಂತ ಅಂದರೆ, ಸಾಧಾರಣವಾಗಿ ಮನೆ ಮುಂದೆ ತುಂಬ ಕಾಗೆಗಳು ಬಂದಾಗ ನಾವೇನು ಮಾಡ್ತೀವಿ ಅಂತ ಅಂದರೆ, ತುಂಬ ಕರ್ಕರೆ ತಡ್ಕೊಳಕ್ಕಾಗಲ್ಲ, ಕಾಗೆಗಳು ತುಂಬ ಕಿರ್ಚಿದ್ರೆ ಅಪಶಕ್ನ ಅಂತಾರಲ್ವ. ಹಾಗಾಗಿ ಈ ಕನ್ನಡಿ ಬೆಳಕನ್ನು ರಿಫ್ಲೆಕ್ಟ್ ಮಾಡಿಬಿಟ್ಟು ಕಾಗೆಗಳನ್ನು ಓಡಿಸ್ತೀವಿ. ಅದನ್ನೇ ಆ ಟೆಕ್ನಿಕ್ನ ಅಮ್ಮ ಈ ಸತಿ ಮಂಗಗಳನ್ನು ಓಡಿಸೋದಕ್ಕೆ ಅಂತ ಹೇಳಿ ನನ್ನ ಮಗಳಿಗೆ ಹೇಳಿಕೊಟ್ರು. ಈ ಥರ ಕನ್ನಡಿ ಬೆಳಕನ್ನು ಬಿಟ್ಟರೆ ಮಂಗ ಓಡ್ಬೋದೇನೋ ನೋಡು ಅಂತ ಹೇಳಿ ಫಸ್ಟ್ ಟೈಮು ಮಾಡಿ ನೋಡಿದ್ರು, ಅದು ವರ್ಕೌಟ್ ಆಯಿತು. ಸೊ ಪ್ರತಿದಿನ ಇವಾಗ ಅದೇ ಕೆಲಸ ಆಗಿದೆ. ಕಂಪ್ಲೀಟಾಗಿ ಮಂಗಗಳನ್ನು ಓಡಿಸೋದಕ್ಕೆ ಆಗೋದಿಲ್ಲ, ಒಂದು 75% 80% ಖಂಡಿತವಾಗ್ಲೂ ಮಂಗಗಳನ್ನು ಓಡಿಸ್ಬೋದು, ಅವಾಯ್ಡ್ ಆಗುತ್ತೆ. ಇಲ್ಲಿ ಕನ್ನಡಿ ಬೆಳಕನ್ನು ರಿಫ್ಲೆಕ್ಟ್ ಮಾಡಿದ ತಕ್ಷಣ ಅಕ್ಕಪಕ್ಕ ಮರದಲ್ಲಿ ಹಾರಿಕೊಂಡು ಇಲ್ಲೆಲ್ಲೂ ಇರೋದಿಲ್ಲ, ಮಂಗ ಓಡಿ ಹೋಗುತ್ತೆ. ಆದರೆ ಒಂದು 20% ಖಂಡಿತವಾಗ್ಲೂ ಇದು ವರ್ಕೌಟ್ ಆಗಲ್ಲ. ಇನ್ನು ಯಾಕೆ ಈ ಹಣ್ಣು ಮಾರ್ಕೆಟಲ್ಲಿ ಸಿಗಲ್ಲ ಅಂದರೆ, ಈ ಹಣ್ಣಿನ ವಿಶೇಷತೆ ಏನು ಅಂದರೆ, ಒಂದು ಹೆಬ್ಬಲ್ಸಿನ ಮರ ತುಂಬ ಹೈಟಲ್ಲಿ ಹೋದ್ಮೇಲೆ ಮರದ ಹೆರೆನಲ್ಲಿ ಅಥವಾ ಕೊಂಬೆಗಳಲ್ಲೆಲ್ಲ ತುಂಬ ಹಣ್ಣನ್ನು ಬಿಡುತ್ತೆ. ಒಂದು ಮರ ನನಗೆ ಗೊತ್ತಿದ್ದಂಗೆ ಒಂದು 1000 ಕಾಯಿಗಳನ್ನು ಬಿಡ್ಬೋದು, ಅಥವಾ 1000 ಮೇಲನ್ನು ಬಿಡ್ಬೋದೇನೋ. ಆದರೆ ಈ ಹಣ್ಣು ನಾವು ಮರ ಹತ್ತಿ ಕುಯ್ಯೋಕ್ಕಂತೂ ಆಗೋದಿಲ್ಲ. ಅಟ್ಲೀಸ್ಟ್ ಕುಯ್ದ್ರೂ ಅದು ಮರದಲ್ಲೇ ಹಣ್ಣಾಗಿರಬೇಕು, ಅಂಥ ಹಣ್ಣು ಮಾತ್ರ ಟೇಸ್ಟ್ ಇರೋದು. ನಾವು ಕಾಯಿ ಕಿತ್ತು ಅದನ್ನು ಹಣ್ಣಾಗ್ತೀವಿ ಅಂತ ಅಂದರೆ ಅದು ಹಣ್ಣಾಗೋದು ಇಲ್ಲ, ಅದ್ರ ಜೊತೆಗೆ ಅದು ಟೇಸ್ಟ್ ಕೂಡ ಬರೋದಿಲ್ಲ. ಹಾಗಾಗಿ ಇದು ನ್ಯಾಚುರಲ್ ಆಗಿ ಹಣ್ಣಾಗಿ ಮರದಿಂದ ಬಿದ್ದರೆ ಮಾತ್ರ ಇದು ಟೇಸ್ಟ್ ಬರುತ್ತೆ, ಮತ್ತು ತಿನ್ನಲಿಕ್ಕೂ ಕೂಡ ರುಚಿ ಅನಿಸುತ್ತೆ. ಸೊ ಇದು ಟೇಸ್ಟ್ ಹೇಗಿರುತ್ತೆ ಅಂದರೆ, ಸ್ವಲ್ಪ ಹುಳಿ ಅನಿಸುತ್ತೆ, ಮತ್ತು ಸ್ವೀಟ್ ಇರುತ್ತೆ, ತುಂಬ ರುಚಿ ಇರುತ್ತೆ. ಆಮೇಲೆ ಸೋಳೆ ಬಂದು ನಾನು ನಿಮಗೆ ತೋರಿಸ್ತೀನಿ, ತುಂಬ ದಪ್ಪ ಇರೋದಿಲ್ಲ. ಅದು ಬಾಯೆಲ್ಲ ಹಾಕ್ಕೊಂಡು, ಬೀಜ ಸಮೇತ ಬಾಯಲ್ಲಿ ಹಾಕ್ಕೊಂಡು ಅದು ಚೀಪಬೇಕಷ್ಟೇ. ಆ ಬೀಜಕ್ಕೆ ಒಂದು 2-3 ಲೇಯರಷ್ಟು ಹಣ್ಣು ಅಂಟ್ಕೊಂಡಿರುತ್ತೆ, ಇಷ್ಟೇ ಇದು. ಸೊ ಇಲ್ಲಿ ನೋಡಿ, ಇವಳು ಮಂಗನೆಲ್ಲ ಓಡಿಸಿ ಇವತ್ತು ಬೆಳಗ್ಗೆಯಿಂದ ಇದು ಕಲೆಕ್ಟ್ ಮಾಡಿ ಇಟ್ಕೊಂಡಿರೋದು. ಬೆಳಗ್ಗೆನೇ ಒಂದು 2 ಸ್ವಾಹ ಮಾಡಿ ಆಗಿದೆ. ಸೊ ಅದಾದಮೇಲೆ ಇವಳು ಒಂದು 4 ಕಲೆಕ್ಟ್ ಮಾಡಿ ತೊಗೊಂಬಂದು ಇಟ್ಕೊಂಡಿದ್ದಾಳೆ. ಇನ್ನು ಇದರ ವಿಶೇಷತೆ ಅಂದರೆ, ಒಂದು ಅಂಗೈಯಷ್ಟು ದೊಡ್ಡ ಇರುತ್ತೆ ಈ ಹಣ್ಣು ಅಷ್ಟೇ. ಇದು ಹಣ್ಣಾದಮೇಲೆ ಏನು ಚಾಕು ಹಾಕಿ ಎಲ್ಲ ಕಟ್ ಮಾಡೋದೇನು ಇರಲ್ಲ, ಒಂದು ಸ್ವಲ್ಪ ಪ್ರೆಸ್ ಮಾಡಿದರೆ ಸಾಕು, ಅದ್ರ ಮೇಲ್ಗಡೆ ಸಿಪ್ಪೆ ಅಷ್ಟು ಓಪನ್ ಆಗುತ್ತೆ. ಹೀಗೆ ಪ್ರೆಸ್ ಮಾಡಿ ಕೈಯಲ್ಲಿ ಅದನ್ನಷ್ಟು ತೆಕ್ಕೊಂಡು ಕ್ಲೀನ್ ಮಾಡಿದರೆ ನೋಡಿ ಈ ಥರ ಸೋಳೆ ಇರುತ್ತೆ. ಇದು ಒಂದೇ ಒಂದು ಮಾಡ ಇರುತ್ತೆ, ಆ ಮಾಡಾಗೆ ಮಧ್ಯದಲ್ಲಿ ಈ ಸೋಳೆ ಎಲ್ಲ ಅಂಟ್ಕೊಂಡಿರುತ್ತೆ, ಸೀಡ್ಸ್ ಎಲ್ಲ ಹಣ್ಣೆಲ್ಲ ಅಂಟ್ಕೊಂಡಿರುತ್ತೆ. ಒಂದೊಂದೇ ಕಿತ್ಕೊಂಡು ಬಾಯಲ್ಲಿ ಹಾಕಿ ಚಿಪ್ಪಿಟ್ಟು ಆಮೇಲೆ ಬಿಸಾಕೋದು.
ತುಂಬ ಟೇಸ್ಟ್ ಇರುತ್ತೆ, ಮಜಾ ಇರುತ್ತೆ ಇದನ್ನು ತಿನ್ನಲಿಕ್ಕೆ. ನೋಡಿ ಹೇಗಿದೆ ಅಂತ. ಇನ್ನು ಇದು ನೋಡಿ ಹಣ್ಣು ಒಂದು 2 ಲೇಯರ್ ಅಷ್ಟು ಅಂದ್ಕೊಂಡಿದೆ ಅಷ್ಟೇ. ಇದು ಹಿಂಗೆ ಪ್ರೆಸ್ ಮಾಡಿದರೆ ಇಲ್ಲೇ ಸೀಡ್ಸ್ ಸಿಗುತ್ತೆ. ಇನ್ನು ಈ ಸೀಡ್ಸ್ ನೋಡಿ, ಆ ಹಣ್ಣು ನೋಡಿದ್ರಿ ಅಲ್ವಾ, ಸೀಡ್ಸ್ ಹಿಂಗಿದೆ ನೋಡಿ. ಇನ್ನು ಇದು ಡಿಫ್ರೆನ್ಸ್ ತೋರಿಸ್ತೀನಿ ನೋಡಿ. ಈ ಸೀಡ್ಸು ಇಷ್ಟು ದೊಡ್ಡ ಇದೆ ಅಲ್ಲ, ಇದ್ರ ಪಕ್ಕದಲ್ಲಿ ಹಣ್ಣು ಇಟ್ಟರೆ ಇದೇ ಹಣ್ಣು. ಅಂದರೆ ಒಂದು 2 ರಿಂದ 3 ಲೇಯರ್ ಇದು ಅಂಟ್ಕೊಂಡಿರುತ್ತೆ. ಇದನ್ನು ಬಾಯಲ್ಲಿ ಹಾಕಿ ಚೀಪೋದು. ತುಂಬ ಟೇಸ್ಟಿಯಾಗಿರುತ್ತೆ, ತಿನ್ನಲಿಕ್ಕೂ ಕೂಡ ಖುಷಿ ಆಗುತ್ತೆ. ಅದೇ ಹೇಳಿದ್ನಲ್ವಾ, ಆದರೆ ಮಾರ್ಕೆಟಲ್ಲಿ ಸಿಗಲ್ಲ, ತುಂಬ ರೇರು. ಈ ಥರ ಹಳ್ಳಿ ಮನೆಯಲ್ಲಿ ಇದ್ದಾಗ ಮಾತ್ರ ಇದನ್ನೆಲ್ಲ ಸವಿಯೋದಕ್ಕೆ ಒಂದು ಅವಕಾಶ ಸಿಗುತ್ತೆ. ಇನ್ನು ಇವಳಿಗೆ ಬೆಳಗ್ಗೆಯಿಂದ ಇದನ್ನು ತಿಂದು ತಿಂದು ಬೇಜಾರಾಗಿ ಇವತ್ತು ನಮ್ಮ ಭಾವ ಬಂದಿದ್ದರು. ಅವ್ರನ್ನ ಇಲ್ಲೇ ಶಿವಮೊಗ್ಗದ ಹತ್ರನೇ ಅವ್ರ ಮನೆ ಇರೋದು. ನಮ್ಮದು ಸಿಗಂದೂರು ನಿಯರ್ ಆಗುತ್ತೆ, ಇಲ್ಲಿಂದ ಒಂದು 18 ಕಿಲೋಮೀಟರ್ ಸಿಗಂದೂರು ಆಗುತ್ತೆ. ಬಟ್ ಅವರಿಗೆ ಶಿವಮೊಗ್ಗ ನಿಯರ್ ಆಗುತ್ತೆ. ನಮ್ಮ ಮನೆಯಿಂದ ಸುಮಾರು 40 ಕಿಲೋಮೀಟರ್ ಆಗುತ್ತೆ ಅಲ್ಲಿ ಅಕ್ಕನ ಕೊಟ್ಟಿದ್ದು. ಅವರು ಇವತ್ತು ಸಿಗಂದೂರಲ್ಲಿ ನಮ್ಮ ರಿಲೇಟಿವ್ದು ಒಂದು ಮದುವೆ ಇತ್ತು ಅಂತ ಬಂದಿದ್ದರು. ಅವ್ರು ಇರೋದು ಬೆಂಗಳೂರಲ್ಲಿ. ಹಾಗಾಗಿ ನಮ್ಮ ಅಕ್ಕನ ಮಕ್ಕಳಿಗೂ ಕೂಡ ಈ ಹಣ್ಣು ಅಂದರೆ ಸ್ವಲ್ಪ ವಿಶೇಷನೇ. ಅವರಿಗೆ ಪಾರ್ಸಲ್ ಮಾಡಿ ಇವಳು ಕಳಿಸ್ಕೊಡ್ತಾ ಇದ್ದಾಳೆ. ಲಾಸ್ಟ್ ಮಾಡು ನೋಡಿ. ಪಾರ್ಸಲ್ ಆಯಿತು, ಪಾರ್ಸಲ್ ಆಗಿ ಅದು ಹೋಗಿ ಆಯಿತು. ನಮ್ಮ ಭಾವ ಅದನ್ನು ತೊಗೊಂಡು ಹೋದ್ಮೇಲೆ ನನ್ನ ಮಗಳು ಆಟ ಆಡಬೇಕು, ಸೈಕಲ್ ಹೊಡಿಬೇಕು ಅಂತ ಹೇಳಿ ಇಲ್ಲಿ ಮನೆ ಎದುರುಗಡೆ ರೋಡಿಗೆ ಬಂದರು. ಈಗ ಸಮಯ 3 ಗಂಟೆ ಆಗಿತ್ತು. 3 ಗಂಟೆ ಸಮಯ ನಾವು ಸಾಮಾನ್ಯವಾಗಿ ಮಧ್ಯಾಹ್ನ ಅಂತ ಹೇಳಿಬಿಟ್ಟು ಮನೆಯಲ್ಲಿ ರೆಸ್ಟ್ ಮಾಡ್ತೀವಿ. ಬಟ್ ನಮ್ಮ ಮಲೆನಾಡಿನ ಒಂದು ಪರಿಸರ ನೋಡಿ ಹೇಗಿದೆ ಅಂತ ಹೇಳಿ. ಇಂಥ ಬಿಸಿಲಲ್ಲಿ ರೋಡಲ್ಲಿ ಬಿಸಿಲು ಬೀಳದಿರ ಮರ ಗಿಡ ಎಲ್ಲ ತುಂಬ ಇರೋದ್ರಿಂದ ಆ ರೋಡಲ್ಲಿ ತುಂಬ ನೆರಳಿದೆ, ತಂಪಾದ ಗಾಳಿ ಬೀಸ್ತಾ ಇದೆ, ತುಂಬ ಹಕ್ಕಿ ಪಕ್ಷಿಗಳೆಲ್ಲ ಕೂಗ್ತಾ ಇದೆ, ವೆಹಿಕಲ್ಸ್ ಕೂಡ ಇಲ್ಲ, ತುಂಬ ಕಾಮಾಗಿದೆ. ಈ ಒಂದು ಸೀನರಿನ ಎಂಜಾಯ್ ಮಾಡೋದು ಕೂಡ ಅದೃಷ್ಟ ಮಾಡಿರಬೇಕು. ಸೊ ಹಾಗೆ ನಿಮಗೂ ತೋರಿಸ್ಬೇಕು ಅನಿಸ್ತು, ಹಾಗಾಗಿ ಈ ವಿಡಿಯೋನ ಮಾಡಿದೆ. ಹೇಗೆ ಅನ್ನಿಸ್ತು ಇವತ್ತಿನ ವಿಡಿಯೋ? ಖಂಡಿತವಾಗ್ಲೂ ಕಮೆಂಟ್ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಮ್ಮ ಊರಿನ ಪರಿಸರನ ನಾವು ಎಂಜಾಯ್ ಮಾಡೋದ್ರ ಜೊತೆಗೆ ನಿಮಗೂ ತೋರಿಸ್ತೀವಿ. ಸಾಧ್ಯ ಆದರೆ ನೀವು ಬಂದು ಇಲ್ಲಿನ ಸೊಬಗನ್ನು ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್, ಟೇಕ್ ಕೇರ್.